टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಿಟ್ಮ್ಯಾನ್ ರೋಹಿತ್ ಸಿಡಿಲಬ್ಬರದ ಆಟಕ್ಕೆ ವಿಜಯದ ಲಕ್ಷ್ಮಿ ಒಲಿದಿದ್ದಾಳೆ. ಚಾಂಪಿಯನ್ಸ್ ಟ್ರೋಫಿಯ 4 ಪಂದ್ಯದಲ್ಲೂ ಕ್ಲಾಸ್ ಓಪನಿಂಗ್ ನೀಡಿದ್ದ ರೋಹಿತ್ ಫೈನಲ್ ನಲ್ಲಿ ಪವರ್ಫುಲ್ ರನ್ ಮಳೆ ಹರಿಸಿದ್ದಾರೆ. ಭಾರತ ತಂಡವನ್ನ ಫೈನಲ್ ತಲುಪುವಂತೆ ಮಾಡಿದಂತಹ ಕೊಹ್ಲಿ ಬ್ಯಾಟ್ ಫೈನಲ್ ಫೈಟ್ ನಲ್ಲಿ ಎಡವಿದೆ. ಭಾರತ ಚಾಂಪಿಯನ್ ಆಗುವುದಕ್ಕೆ ರೋಕೋ ಜೋಡಿಯ ಜಬರ್ದಸ್ತ್ ಆಟ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ಕ್ರಿಕೆಟ್ ಜಗತ್ತಿನ ಶಕ್ತಿ ಕೊಹ್ಲಿ, ಕ್ರಿಕೆಟ್ ಜಗತ್ತಿನ ಸೈನ್ಯದ ನಾಯಕ ರೋಹಿತ್. ಶಕ್ತಿ ಇವನು, ಸೈನ್ಯ ಅವನು. ಈ ಹಾಡಿಗೆ ತಕ್ಕಂತೆ ಕ್ರಿಕೆಟ್ ಜಗತ್ತಿನ ಶಕ್ತಿ ಕಿಂಗ್ ಕೊಹ್ಲಿ, ಅದೇ ಕ್ರಿಕೆಟ್ ಜಗತ್ತಿನ ಸೈನ್ಯದ ಸೇನಾಧಿಪತಿ ರೋಹಿತ್. ಮರಳುಗಾಡಿನ ಮಹಾಯುದ್ಧ, ಚಾಂಪಿಯನ್ ಟ್ರೋಫಿಯಲ್ಲಿ ರೋಕೋ ಜೋಡಿಯ ಚರಿತ್ರೆಗೆ ಕ್ರಿಕೆಟ್ ಜಗತ್ತೇ ಸಲಾಂ ಹೊಡೆದಿದೆ. ಚಾಂಪಿಯನ್ಸ್ ಟ್ರೋಫಿಗೆ 3ನೇ ಬಾರಿ ಟೀಂ ಇಂಡಿಯಾ ಮುತ್ತಿಕ್ಕಿದೆ. ಅಲ್ಲಿಗೆ ಭಾರತೀಯ ಕ್ರಿಕೆಟ್ ಕ್ರೀಡಾಪಟುಗಳು 7 ಬಾರಿ ಐಸಿಸಿ ಟ್ರೋಫಿ ಗೆದ್ದು ಬೀಗಿದ್ದಾರೆ. ಈ ಪೈಕಿ 4 ಕಪ್ ಗೆದ್ದ ತಂಡದಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಇಬ್ರೂ ಇದ್ದಿದ್ದು ವಿಶೇಷ. ಕಳೆದ 1.5 ದಶಕದಿಂದ ವಿರಾಟ್ ರೋಹಿತ್ ಜೋಡಿ ಕಮಾಲ್ ಮಾಡ್ತಿದೆ. ವಿರಾಟ್ ನಾಯಕತ್ವದಲ್ಲಿ ರೋಹಿತ್ ಮಿಂಚಿನ ಆಟ ಆಡಿದ್ರೆ, ಸ್ನೇಹಿತ ಹಿಟ್ಮ್ಯಾನ್ ನಾಯಕತ್ವದಲ್ಲಿ ಕೊಹ್ಲಿ ಬಿರುಸಿನ ಬ್ಯಾಟ್ ಬೀಸಿದ್ದಾರೆ. ಈ ಇಬ್ಬರ ಅಬ್ಬರದ ಆಟಕ್ಕೆ ಸದ್ಯ 7ನೇ ಐಸಿಸಿ ಕಪ್ ಒಲಿದು ಬಂದಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರೋಕೋ ಜೋಡೆತ್ತಿನ ಜಬರ್ದಸ್ತ್ ಆಟ ಎದುರಾಳಿಗಳಿಗೆ ಕ್ಷಣ ಕ್ಷಣಕ್ಕೂ ಆತಂಕ ಸೃಷ್ಟಿಸಿತ್ತು. ತಂಡವನ್ನ ಫೈನಲ್ಗೇರಿಸಿದ್ದು ವಿರಾಟ್, ಫೈನಲ್ನಲ್ಲಿ ರನ್ ಪ್ರವಾಹ ಎಬ್ಬಿಸಿದ್ದು ರೋಹಿತ್. ಟೂರ್ನಿಯುದ್ದಕ್ಕೂ ಕೊಹ್ಲಿ ಅಬ್ಬರ, ಫೈನಲ್ನಲ್ಲಿ ಹಿಟ್ ಮ್ಯಾನ್ ಸಿಡಿಲಬ್ಬರ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಲೀಗ್ ಮತ್ತು ಸೆಮಿಫೈನಲ್ನಲ್ಲಿ ರೋಹಿತ್ ಶರ್ಮಾ ಕ್ಲಾಸ್ ಬ್ಯಾಟಿಂಗ್ ಮಾಡಿದ್ದಾರೆ. ರೋಹಿತ್ ಶರ್ಮಾ ಬಾಂಗ್ಲಾದೇಶ ವಿರುದ್ಧದ ಮೊದಲ ಪಂದ್ಯದಲ್ಲಿ ಕೇವಲ 41 ರನ್ಗೆ ಔಟ್ ಆಗಿದ್ರು. 2ನೇ ಪಂದ್ಯದಲ್ಲಿ 20 ರನ್, 3ನೇ ಪಂದ್ಯದಲ್ಲಿ 15 ರನ್ ಹಾಗೂ ಆಸ್ಟ್ರೇಲಿಯಾ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲೂ ರೋಹಿತ್ ಶರ್ಮಾ 43 ರನ್ ಗಳಿಸಿ ಕ್ಲಾಸ್ ಬ್ಯಾಟಿಂಗ್ ಮಾಡಿದ್ರು. ಲೀಗ್ ಮತ್ತು ಸೆಮಿಫೈನಲ್ನಲ್ಲಿ ರೋಹಿತ್ ಕ್ಲಾಸ್ ಆಟ ತೋರಿಸಿದ್ರು. ಆದರೆ ಕಿಂಗ್ ಕೊಹ್ಲಿ ಮಾತ್ರ 2 ನಿರ್ಣಾಯಕ ಪಂದ್ಯಗಳಲ್ಲಿ ಸಿಡಿಲಬ್ಬರದ ಆಟ ಆಡಿದ್ರು. ಬದ್ಧವೈರಿ ಪಾಕಿಸ್ತಾನದ ವಿರುದ್ಧ 2ನೇ ಪಂದ್ಯದಲ್ಲಿ ಕೊಹ್ಲಿ ಆಡಿದ್ದು ಮಹತ್ವದ ಇನ್ನಿಂಗ್ಸ್. ಇಡೀ ತಂಡ ಸಂಕಷ್ಟದಲ್ಲಿದ್ದಾಗ ವಿರಾಟ್ ಅಜೇಯರಾಗಿ ಶತಕ ಬಾರಿಸಿದ್ರು. ಆ ಮೂಲಕ ಟೀಂ ಇಂಡಿಯಾಗೆ ಗೆಲುವು ತಂದುಕೊಟ್ಟಿದ್ರು. ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ನಲ್ಲಿ 84 ರನ್ ಗಳಿಸುವ ಮೂಲಕ ತಂಡವನ್ನ ಗೆಲುವಿನ ದಡಕ್ಕೆ ಸೇರಿಸಿದ್ರು ಕಿಂಗ್ ಕೊಹ್ಲಿ. ಫೈನಲ್ ಪಂದ್ಯದಲ್ಲಿ ರೋಹಿತ್ ಮಾಸ್ ಅವತಾರ. ಇಡೀ ಟೂರ್ನಿಯುದ್ದಕ್ಕೂ ಕೊಹ್ಲಿ ಜವಾಬ್ದಾರಿಯುತ ಆಟ ಆಡಿ ಟೀಂ ಇಂಡಿಯಾವನ್ನ ಫೈನಲ್ಗೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇದಾದ ಬಳಿಕವೇ ಶುರುವಾಗಿದ್ದು ರೋಹಿತ್ ಅಬ್ಬರ. ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 1 ರನ್ಗೆ ವಿಕೆಟ್ ಒಪ್ಪಿಸಿದ್ರೆ, ರೋಹಿತ್ ಶರ್ಮಾ 76 ರನ್ ಹೊಡೆಯುವ ಮೂಲಕ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟಿದ್ರು. ವಿರಾಟ್ ಕೊಹ್ಲಿ ಮೇಲೆ ಎಲ್ಲ ತುಂಬಾ ಹೋಪ್ಸ್ ಇಟ್ಕೊಂಡಿದ್ರು. ಏನ್ ಮಾಡಕ್ಕಾಗತ್ತೆ, ಮ್ಯಾಚ್ ಅಲ್ವಾ, ಒಂದೊಂದ್ಸಲ ಒಂದೊಂದ್ ತರ ಆಗತ್ತೆ. ಗೆದ್ದಾಗ ಅಪ್ರಿಶಿಯೇಟ್ ಮಾಡೋದು, ಸೋತಾಗಿ ಜೊತೆಗಿರೋದು ಅಷ್ಟೇ. ಅಷ್ಟೊಂದೇನಿಲ್ಲ. ಕೊಹ್ಲಿ ಆಡ ಇಲ್ಲ ಇವತ್ತು, ಬೇಜಾರಾಯ್ತಾ? ಸೆಮಿಫೈನಲ್ ಮೇಲೆ ವಿರಾಟ್ ಕೊಹ್ಲಿ ಆಡಿದಾನೆ, ಪಾಕಿಸ್ತಾನ ಮೇಲೆ ವಿರಾಟ್ ಕೊಹ್ಲಿ, ಅದು ಕಾಂಟ್ರಿಬ್ಯೂಷನ್ ಟೀಮ್ ಇಂಡಿಯಾಗೆ. 4 ಬಾರಿ ಐಸಿಸಿ ಟ್ರೋಫಿಗೆ ಮುತ್ತಿಟ್ಟ ರೋಕೋ ಜೋಡಿ. ರೋಕೋ ಅಂದ್ರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜೋಡಿ. ಈ ರೋಕೋ ಜೋಡಿ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ. ಇಬ್ಬರು 4 ಬಾರಿ ಐಸಿಸಿ ಟ್ರೋಫಿ ಗೆದ್ದಿದ್ದಾರೆ. ವಿರಾಟ್ ಕೊಹ್ಲಿ 2011ರಲ್ಲಿ ವಿಶ್ವಕಪ್ ಗೆದ್ದ ತಂಡದಲ್ಲಿದ್ರೆ 2007ರಲ್ಲಿ ರೋಹಿತ್ ಶರ್ಮಾ ಟಿ20 ಕಪ್ ಮುಡಿಗೇರಿಸಿಕೊಂಡಿದ್ರು. ಇನ್ನು 2013ರ ಚಾಂಪಿಯನ್ಸ್ ಟ್ರೋಫಿ, 2024ರ ಟಿ20 ವಿಶ್ವಕಪ್ ಹಾಗೂ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನು ಎತ್ತಿ ಹಿಡಿದಿದ್ದಾರೆ.
2027ಕ್ಕೆ ರೋಕೋ ಜೋಡೆತ್ತು ಫಿಕ್ಸ್. ನಿವೃತ್ತಿ ಬಗ್ಗೆ ರೋಹಿತ್ ಏನಂದ್ರು ಗೊತ್ತಾ? ವಿರಾಟ್ ಮತ್ತು ರೋಹಿತ್ ಒಳ್ಳೆಯ ಪ್ರದರ್ಶನ ನೀಡುವ ಮೂಲಕ ಪಿಕ್ಚರ್ ಇನ್ನೂ ಇದೆ ಅನ್ನೋ ಸುಳಿವು ಕೊಟ್ಟಿದ್ದಾರೆ. 2022ರ ಏಕದಿನ ವಿಶ್ವಕಪ್ಗೂ ಈ ಜೋಡಿ ಮುಂದುವರಿಯುವ ಭರವಸೆ ಕ್ರಿಕೆಟ್ ಪ್ರೇಮಿಗಳಲ್ಲಿ ಮನೆ ಮಾಡಿದೆ. ಇದಕ್ಕೆ ಇಂಪು ಕೊಡುವಂತೆ ರೋಹಿತ್ ಶರ್ಮಾ ಮಾತನಾಡಿದ್ದು, ನಾವು ನಿವೃತ್ತಿ ಆಗೋದಿಲ್ಲ ಎಂದಿದ್ದಾರೆ. I'm not going to retire from this format just to make sure that no rumors are spread moving forward. ನಾವು ಸೋತಾಗ ಅನುಭವಿಸಿದ್ವಿ ಎಂದ ವಿರಾಟ್. ಇನ್ನು ವಿರಾಟ್ ಕೊಹ್ಲಿ ನ್ಯೂಜಿಲೆಂಡ್ ತಂಡದ ಆಟಗಾರರು ಸೈಲೆಂಟ್ ಆಗಿದ್ದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಈ ಮೂಲಕ ಕಿವೀಸ್ ವಿರುದ್ಧದ ತಮ್ಮ ಹಳೆ ಸೋಲುಗಳನ್ನ ವಿರಾಟ್ ಸ್ಮರಿಸಿದ್ದಾರೆ. ಸೋತಿರುವ ತಂಡದಲ್ಲಿ ನಮ್ಮ ಒಳ್ಳೆಯ ಸ್ನೇಹಿತರಿದ್ದಾರೆ, ಆದರೆ ನಾವು ಕೂಡ ಅನೇಕ ಸಲ ಸೋತಿದ್ದೇವೆ. ಆಗ ಅವರು ಗೆದ್ದ ತಂಡದಲ್ಲಿ ಇದ್ರು. ಹೀಗಾಗಿ ನಮ್ಮ ನಡುವೆ ಪ್ರೀತಿ ಮಾತ್ರ ಇದೆ. ಹೀಗಂತ ವಿರಾಟ್ ಕೊಹ್ಲಿ ಪಂದ್ಯದ ಬಳಿಕ ಮನಬಿಚ್ಚಿ ಮಾತನಾಡಿದ್ದಾರೆ. ಈ ಚಾಂಪಿಯನ್ ಗೆಲುವಿನ ಮೂಲಕ ರೋಕೋ ಜೋಡೆತ್ತು ನಮ್ಮ ಆಟ ಇನ್ನೂ 2 ವರ್ಷ ಇರಲಿ ಅನ್ನೋ ಮಹಾಸುಳಿವು ಕೊಟ್ಟಿದೆ. ಮಹೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.